ನನ್ನ ಮಕ್ಕಳು ನೋಡಿದ್ರೆ ನಂಗೆ ಭಯ ಆಗ್ತಾ ಇತ್ತು. ನನ್ಗೆ ದೇವರಾಗಿ ಬಂದಿದ್ದಾರೆ ನಿಮ್ಮ ಒಂದು ವಿಡಿಯೋದಿಂದಾನೆ ಇವತ್ತು ನನಗೆ ಈ ತರ. ಯಾಕಂದ್ರೆ ತುಂಬಾ ಡಾಕ್ಟರ್ ಭಯ ಪಡಿಸ್ಬಿಟ್ಟಿದ್ರು. ಹತ್ತತ್ರ ಒಂದು 20 ಲಕ್ಷ ಖರ್ಚು ಮಾಡಿದ್ದೆ ನಾನು. ಅದೇ ಎಲ್ರಿಗೂ ಹೇಳ್ತೀನಿ, ನನ್ನ ಟ್ರೀಟ್ಮೆಂಟ್ ಚೀಪೆಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳ್ತೀನಿ. ಸೊ ಎಲ್ಲ ಇದೆ. ಸೊ ಇಟ್ಸ್ ಅ ಯುನಿಕ್ ಡಿಶ್ ಕಿಡ್ನಿ ಪೇಷಂಟ್ಸ್ಗೆ. ಎಲ್ಲ ಬೇಷನ್ ಬಂದ್ರು. ಡಯಾಬಿಟಿಸ್ ಇದ್ರೆ ಶರೀರದಲ್ಲಿ ಗಾಯಗಳು ಮಾಡ್ಕೊಳಕ್ ಹೋಗ್ಬಾರ್ದು. ನಂಬರ್ 1 ಅದು ಸರಿ ಹೋಗೋದೇ ಇಲ್ಲ. ಗ್ಯಾಂಗ್ರೀನ್ಸ್ ನನ್ನ ನಂತರ ಬರೋದ್ರೆ ಎಂಡ್ ಸ್ಟೇಜ್ ಬಂದಾಗ ನನ್ನ ಮಾತು ಕೇಳ್ರಿ ಅಂತ ಹೇಳ್ತೀನಿ. ಏನೇ ಆಲ್ರೆಡಿ ಅವರು ಎಲ್ಲರ ಮಾತು ಕೇಳ್ಬಿಟ್ಟಾಗಲಿ ಎಲ್ಲ ಆಗಿ ಡ್ಯಾಮೇಜ್ ಮಾಡ್ಕೊಂಡ್ ಬಂದಿದ್ದಾರೆ. ಮತ್ತು ಭಯ ಪಡ್ತಾರೆ ನನ್ನ ಹತ್ರ ಬಂದಾಗ ಕೆಲವರು. 1 ವಾರಕ್ಕೇನೆ ಹೊಸ ಮನುಷ್ಯ. 1 ವಾರಕ್ಕೆ ತರಕಾರಿ ಎಲ್ಲ ಮಾಡಿರೋದು. ಗಂಟಿನ ಸೊಪ್ಪು ಇದು ಒಳ್ಳೆ ಪ್ರೋಟೀನ್ ಇರುತ್ತೆ. ಅಲ್ಲ ಯುನಿಕ್ ನಾನ್ ವೆಜಿಟೇರಿಯನ್ ಇದ್ದಂಗೆ ಇದೆ. ವೆಜಿಟೇರಿಯನ್ ಅಲ್ಲ, ಎಷ್ಟು ಚೆನ್ನಾಗಿದೆ. ಇತ್ಲಾಗ ಪಲ್ಯನೂ ಹೌದು, ಇತ್ಲಾಗ ಸಲಾಡ್ ಹೌದು. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ಸರ್ ನಮಸ್ತೆ ಸರ್. ನಮಸ್ಕಾರ. ಇವತ್ತು ಭಾನುವಾರ. ವಿಶೇಷವಾಗಿ ಏನಂದ್ರೆ ಸರ್ ಆಗಲೇ ಕೈಯಲ್ಲಿ ರಿಪೋರ್ಟ್ ಇಟ್ಕೊಂಡ್ಬಿಟ್ಟಾರೆ. ಏನಂದ್ರೆ ಅದು ರಿಪೋರ್ಟು ನಾವು ಡಯಾಬಿಟೀಸ್ ಅಂತ ಬಿಟ್ಬಿಡ್ತೀವಿ. ಹಂಗೆ ಕೆಲವು ಸರಿ ಡಯಾಬಿಟೀಸಿಂದ ಹೈ ಡಯಾಬಿಟೀಸಿಂದ ಹಾರ್ಟ್ ಪ್ರಾಬ್ಲಮ್ಮು, ಆಮೇಲೆ ಸ್ಟೆಂಟ್ ಹಾಕಿಸ್ತಾರೆ. ಆ ಸ್ಟೆಂಟ್ ಹಾಕಿದ ನಂತರ ಅದು ಕಿಡ್ನಿ ಇಶ್ಯೂ ಆಗುತ್ತೆ ಅಂತ ಗೊತ್ತಾಗಿರೋದು ಇವತ್ತು ನನಗೆ. ಸರ್ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ನೋಡ್ರಿ, ಇದು ವೆರಿ ಯುನಿಕ್ ಕೇಸ್. ಅವರು ಏನು ಹೇಳ್ತಾರೆ ಆ ಹೇಳೋದ್ರಲ್ಲೇ ಜನಕ್ಕೆ ಗೊತ್ತಾಗುತ್ತೆ ಯಾವ ರೀತಿ ಪ್ರಾಬ್ಲಮ್ಸು ಬಾಡಿಗಾಗುತ್ತೆ. ನಾವೇನಾದ್ರೂ ಸ್ವಲ್ಪ ಚೇತರಿಸ್ಕೊಳ್ಳಿಲ್ಲ ಅಂದರೆ, ಎಸ್ಪೆಷಲಿ ಈಗ ನಮಗೆ ಬ್ಲಾಕೇಜಸ್ ಏನು ಗೊತ್ತಾಗುತ್ತೆ. ಈಗ ಡಾಕ್ಟರ್ BM ವೆಂಕಟೇಶ್ ಅವರು ತುಂಬ ಚೆನ್ನಾಗಿ ಹೇಳ್ತಾರೆ, ಸ್ವಲ್ಪ ತಡೀರಿ ಅದಷ್ಟು ಕದೇ ಇದಾಗುತ್ತೆ ಅಂತ. ಕೆಲವೊಂದು ವೇಳೆ ನಾವು ಯಾವ ಇನ್ಫ್ಲೂಯೆನ್ಸ್ ದಟ್ ಇಸ್ ಗಾಡ್ ಓನ್ಲಿ ನೋಸ್. ಈಗ ರೀಸೆಂಟ್ಲಿ ನಮ್ಮ ತಮ್ಮ ಈಸ್ ಆಲ್ಸೋ ಸೀನಿಯರ್ ಆಫೀಸರ್. ಅವರ ಮಿಸ್ಸಸ್ಸು ಡಾಕ್ಟ್ರು MBBS. ಅವರ ಅಮ್ಮನಿಗೆ ಯು ಕೆನಾಟ್ ಇಮ್ಯಾಜಿನ್ ಹೈ ಡಯಾಬಿಟೀಸ್ ಮತ್ತೆ ಕಾರ್ಡಿಯಕ್ ಕ್ಯಾಲ್ಸಿಫಿಕೇಶನ್, ಅಂದ್ರೆ ಕ್ಯಾಲ್ಸಿಯಂ ಡೆಪಾಸಿಷನ್ ಇತ್ತು. ಸೊ ಆಯ್ತು, ಯಾರ್ಯಾರು ಭಯ ಆಡಿಸಿದ್ರು ಗೊತ್ತಿಲ್ಲ. ಅಲ್ಟಿಮೇಟ್ಲಿ 40 ಲಕ್ಷ ಖರ್ಚಾಯಿತು, ಮನೆಗೆ ಹಣ ಬಂತು. ಯು ಕ್ಯಾನ್ ಇಮ್ಯಾಜಿನ್. ಯಾಕೆಂದ್ರೆ ಡಯಾಬಿಟಿಸ್ ಇದ್ದಾಗ ಏನಾದರೂ ಸರ್ಜಿಕಲ್ ಇಂಟರ್ವೆನ್ಷನ್, ಸ್ಟೆಂಟ್ ಆಗಲಿ, ಕೆಥೆಟರ್ ಅದು ಇದು ಮಾಡೋದಾಗಲಿ, ಓಪನ್ ಹಾರ್ಟ್ ಸರ್ಜರಿ ಆಗಲಿ ಆಯಿತು ಅಂತಂದರೆ ಸಡನ್ ಆಗಿ ಒಳಗಡೆ ಇನ್ಫ್ಲಮೇಷನ್ ಏನಿರ್ತದೆ ಹೀಲ್ ಆಗಲ್ಲ. ಅದು ಹೀಲ್ ಆಗಲ್ಲ ಅಂತಂದಮೇಲೆ ಬ್ರೀತಿಂಗ್ ಪ್ರಾಬ್ಲಮ್ಮು, ಆಮೇಲೆ ಆಂಟಿಬಯೋಟಿಕ್ಸ್ ಕೊಡ್ತಾರೆ. ಆಂಟಿಬಯೋಟಿಕ್ಸ್ ಕಿಡ್ನಿ ಫೇಲ್ಯೂರ್ ಆಗ್ತೈತೆ. ಆಲ್ರೆಡಿ ಕಿಡ್ನಿ ಡ್ಯಾಮೇಜ್ ಆಗಿರ್ತೈತೆ ಬಿಕಾಸ್ ಆಫ್ ಡಯಾಬಿಟಿಸ್. ಸೊ ಇದು ಯಾವ ರೀತಿ ಒಂದಕ್ಕೊಂದು ಆಗುತ್ತೆ ಅಂತಂದ್ರೆ ಇದು ಜನಕ್ಕೆ ಗೊತ್ತಿರಬೇಕು. ಫಸ್ಟ್ ಡಯಾಬಿಟಿಸ್ ಮುಕ್ತಿ ಆಗಬೇಕು. ಡಯಾಬಿಟಿಸ್ ಕೇರ್ಫುಲಿ ಹೋಗ್ಬೇಕು. ಏನೇ ಆಪರೇಷನ್ಸ್ ಆಗಲಿ, ಕಣ್ಣು ಆಪರೇಷನ್ ಆಗಲಿ, ಎನಿಥಿಂಗ್. ಆ ಒಂದು ಶುಗರ್ ಬಾಡಿದಲ್ಲೇ ಇರ್ತದೆ. ಏನೇ ಇನ್ಸುಲಿನ್ ಕೊಡಲಿ, ಟ್ಯಾಬ್ಲೆಟ್ಸ್ ಕೊಡಲಿ, ಅದು ರಿವರ್ಸ್ ಮಾಡೋಕ್ಕಲ್ಲ, ಆರ್ಗನ್ನು ಮ್ಯಾನೇಜ್ ಮಾಡೋದಕ್ಕೆ. ಆ ಮ್ಯಾನೇಜ್ ಮಾಡೋ ಹೊತ್ತಿನಲ್ಲಿ ಶುಗರ್ ಶರೀರದಲ್ಲೇ ಇರ್ತೈತೆ. ಈಗ ನೋಡ್ರಿ, ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಯಾಕೆಂದ್ರೆ ಜನಕ್ಕೆ ಕೆಲವರು ಬರ್ತಾರೆ ನನ್ನ ಹತ್ರ ಬರೋದ್ರೆ ಎಂಡ್ ಸ್ಟೇಜ್ ಬಂದಾಗ ನನ್ನ ಮಾತು ಕೇಳ್ರಿ ಅಂತ ಹೇಳ್ತೀನಿ. ಏನೇ ಆಲ್ರೆಡಿ ಅವರು ಎಲ್ಲ ಆಗಿ ಡ್ಯಾಮೇಜ್ ಮಾಡ್ಕೊಂಡ್ ಬಂದಿದ್ದಾರೆ. ಮತ್ತು ಭಯ ಪಡ್ತಾರೆ ನನ್ನ ಹತ್ರ ಬಂದಾಗ ಕೆಲವರು. ಈ ವ್ಯಕ್ತಿ ಗ್ರೇಟ್ ಪರ್ಸನ್. ಇವ್ರ ಹೆಸರು ಯಲ್ಲಾರೆಡ್ಡಿ ಅಂತ. ವಯಸ್ಸು 44. ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡಿರೋದು 31 ಮಾರ್ಚ್ 26 ಅಂದರೆ ಏಪ್ರಿಲಲ್ಲಿ. ಓಕೆ, ಅವ ಬಂದಾಗ ಯಾವ ಕಂಡೀಷನ್ ಆಗಿತ್ತು ಅಂದರೆ 16 ಯೂನಿಟ್ ಇನ್ಸುಲಿನ್ ತಗೊತಾ ಇದ್ರು. ಸ್ಟೆಂಟ್ ಜನವರಿನಲ್ಲಿ 2026 ಹಾಕ್ಸ್ಕೊಂಡಿದ್ರು. ಆಮೇಲೆ ಅಂಗ್ರಿ ಇಲ್ಲ, ಹೊಟ್ಟೆ ಹಸಿವಿಲ್ಲ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು, ಆಮೇಲೆ ಕಿಡ್ನಿಗೆ ಡ್ಯಾಮೇಜ್ ಆಗಿದೆ, ಆದರೆ ಸೈಜ್ ನಾರ್ಮಲ್ ಇದೆ. ಸೊ ಇವೆಲ್ಲ ಇತ್ತು. ಆಮೇಲೆ ಕ್ರಿಯೇಟಿನೇನು 4.7, ಅವ್ರು ಹೇಳ್ತಾರೆ 5.2. ಮೇ ಬಿ ನನ್ನ ಹತ್ರ ಬಂದಾಗ ಅವ್ರ ರಿಪೋರ್ಟ್ 4.7 ಅಂದ್ಕೊಂಡು ನಮ್ಮ ವೇರಿ ಆಗ್ತಾ ಇರುತ್ತೆ ಡಾಕ್ಟರ್ ಇದು ಮಾಡಿರೋದು. ಹಿಮೋಗ್ಲೋಬಿನ್ ಲೆವೆಲ್ 9.4,
ಅದು ಹಿಮೋಗ್ಲೋಬಿನ್ ಲೆವೆಲ್ 9.4 ಅಂತ ಯಾವಾಗ ಅಂದರೆ ಎವ್ರಿ ವೀಕ್ ಇಂಜೆಕ್ಷನ್ ಕೊಡಬೇಕಾಯ್ತು ಎರಿಥ್ರೋಪೊಯಿಟಿನ್ದು. ಅದು 3000 rupees ಪರ್ ವೀಕ್ ಹಾಕ್ಸ್ತಾ ಇದ್ರಂತೆ. ಅದು ಬೇರೆ. ಆಮೇಲೆ ಅದು ಹೇಳಿದರೆ ಪ್ರತಿ ತಿಂಗಳನ್ನು ಟೆಸ್ಟಿಂಗೇನೆ 30,000-40,000 ಆಗುತ್ತಂತೆ ಇವರು, ಅಂದರೆ ಯಾವ ಸ್ಟೇಟಸಲ್ಲಿ ಇದ್ರು ಅಂತ. ಆಮೇಲೆ ಆಲ್ಬ್ಯೂಮಿನ್ ಲೀಕೇಜ್ 3+. ಸೊ ಇವೆಲ್ಲನೂ ಇವ್ರು ನಮ್ಮ ಹತ್ರ ಬಂದಾಗ. ಈಗ ನೋಡ್ರಿ, ಜನರಲಿ ಫಸ್ಟ್ ಪಾಯಿಂಟ್, ಡಯಾಬಿಟೀಸ್ ಇದ್ದರೆ ಶರೀರದಲ್ಲಿ ಗಾಯಗಳು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ನಂಬರ್ 1 ಅದು ಸರಿ ಹೋಗೋದೇ ಇಲ್ಲ, ಗ್ಯಾಂಗ್ರೀನ್ಸ್. ಈ ವ್ಯಕ್ತಿಗೆ ಹೈ ಬ್ರೀತಿಂಗ್ ಪ್ರಾಬ್ಲಮ್, ಆಮೇಲೆ ಹಿಂಗೆ ಅನ್ನತಾರಲ್ಲ ಮಲಗಬೇಕು, ಮಲಗಕ್ಕಾಗ್ತಾ ಇರಲಿಲ್ಲ, ಹೇಳಕ್ಕಾಗ್ತಾ ಇರಲಿಲ್ಲ, ಸೈಡಲ್ಲೇ ಮಲಗಬೇಕಾಗಿತ್ತು, ಕಾಲು ಊತ, ಚಿಕ್ಕ ಮಕ್ಕಳು. ಅವರು ಕೊನೆಯಲ್ಲಿ ಡಯಾಲಿಸಿಸ್ ಡಿಕ್ಲೇರ್ ಮಾಡ್ತಾರೆ. ಡಯಾಲಿಸಿಸ್ ಡಿಕ್ಲೇರ್ ಮಾಡಿದ ತಕ್ಷಣ ಈ ಜಸ್ಟ್ ಕೇಮ್ ಡೌನ್ ಟು ಅವರ್ ಆಫೀಸ್. ಅವಾಗ ಬಂದರು. ಬಂದಾಗ ಫಸ್ಟ್ ಹೇಳ್ತೀನಿ 7.5 7.5 HbA1c ಒಳಗಡೆ ಇತ್ತು ಅಂದರೆ ನನ್ನ ಪ್ರಕಾರ ಯಾವುದೇ ಡಯಾಬಿಟಿಕ್ ಮೆಡಿಕೇಶನ್ಸ್ ಬೇಕಾಗಿಲ್ಲ ನನ್ನ ಟ್ರೀಟ್ಮೆಂಟ್ ತಗೊಳ್ಳೋ ಹೊತ್ತಿನಲ್ಲಿ. ಬಟ್ ಕಂಡೀಷನ್ ಏನು ಅಂತಂದರೆ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್, ಸ್ಟ್ಯಾಟಿನ್ಸು, ಬ್ಲಡ್ ಥಿನ್ನರ್ಸು, ಗ್ಯಾಸ್ಟ್ರಿಕ್ ತೊಗೊಳ್ಬಾರ್ದು. ಅದು ಡಾಕ್ಟರ್ BA ಮೆಗ್ಡೆ ಸಾಬ್ ತುಂಬ ಚೆನ್ನಾಗಿ ಹೇಳ್ತಾರೆ. ಅದು ಒಂದು ನಾಡು ಭಾಷೆ ಹೇಳ್ಬೇಕಂದ್ರೆ ಆ ಲಿವರ್ನ ಮಾಸ್ಕ್ ಮಾಡಿಬಿಡ್ತೈತೆ, ಕಣ್ಣು ಕಾಣಲ್ಲ ಲಿವರ್ಗೆ. ಆವಾಗ ಏನಾಗುತ್ತೆ, ನಾವು ಏನು ಊಟ ಮಾಡ್ತೀವಿ ರಿಲೀಸ್ ಆಗ್ತದಲ್ಲ ಶುಗರು, ಅದು ಅಬ್ಸಾರ್ಪ್ಷನ್ ಮಾಡೋಕ್ಕೆ ಇದಕ್ಕೆ ಇದಾಗ್ಬಿಡ್ತದೆ, ಡಿಸೇಬಲ್ ಆಗ್ತೈತೆ. ಶುಗರ್ ಅವಾಗ ಕಂಟ್ರೋಲ್ ಆಗಲ್ಲ, ಇದ್ದೇ ಇರ್ತೈತೆ. ಮತ್ತೆ ಕಿಡ್ನಿ ಫೇಲ್ಯೂರ್ ಆದರೆ ಜನರಲಿ ಶುಗರ್ ಲೆವೆಲ್ ಡೌನ್ ಆಗ್ತೈತೆ. ಸೊ ಇವ್ರು ಹೇಳ್ತಾರೆ ಆಲ್ಮೋಸ್ಟ್ 1 ವರ್ಷದಲ್ಲಿ 20 ಲಕ್ಷ ಖರ್ಚಾಯ್ತಾನೆ. ಪ್ರತಿ ತಿಂಗಳೂ ನನಗೆ ಡೆಟ್ರೇಟ್ ಆಗ್ತಾ ಇತ್ತು ಬಾಡಿ ಅಂತ ಅವರೇ ಹೇಳಿದ್ದಾರೆ. ಸೊ ಇವ್ರದ್ದು ಒಂದು ಸ್ಟೋರಿ ಹೇಳ್ತೀನಿ, ಜನಕ್ಕೆ ಅರಿವಾಗಬೇಕು. ನನ್ನ ಟ್ರೀಟ್ಮೆಂಟ್ ತಗೊಳ್ಳೋ ಹೊತ್ತಿನಲ್ಲಿ ಶುಗರು ಮತ್ತೆ ರೈಸು ಆಗ್ತದೆ ಒಂದು ಟೈಮ್, ಆದರೆ ಬಾಡಿ ಎಲ್ಲ ಚೆನ್ನಾಗಿ ಹೋಗ್ಬಿಡ್ತಿತ್ತು. ಸೊ ನಾನು ಹೇಳ್ತೀನಿ, ಡಾಕ್ಟರ್ಸ್ ಎಲ್ಲ ಟ್ರೀಟ್ ಮಾಡಿದ್ರೆ ನಾನು ಕೇಳಕ್ಕೆ ಬರ್ತಾರೆ, ನಿಮ್ಮ ಸ್ವಇಚ್ಛೆಯಿಂದ ನಾನೇನು ಬುಕ್ಕಲ್ಲಿ ಬರ್ತೀನಿ ಅದು ನೀವು ಡಿಸಿಷನ್ ತೊಗೊಳ್ಬೋದು. ಇವೆಲ್ಲ ಬಿಟ್ಬಿಟ್ರಿ. ಆಹಾರ ಮತ್ತು ನಾನು ನಮ್ಮ ಡಾಕ್ಟರ್ಸ್ ಕೊಟ್ಟರು ಟ್ರೀಟ್ಮೆಂಟಲ್ಲಿ ಎಕ್ಸ್ಟ್ರಾರ್ಡಿನರಿ ಆಗುತ್ತೆ. ಎಲ್ಲ ಬಿಟ್ಬಿಟ್ರು ಎಕ್ಸೆಪ್ಟ್ ಹಾರ್ಟಿಗೆ ಏನು ಬೀಟಾ ಬ್ಲಾಕರ್ಸ್ ಅಂತ ಕೊಟ್ಟಿರ್ತಾರೆ, ಅದು 1 ವಾರಕ್ಕೇನೆ ಹೊಸ ಮನುಷ್ಯ ಆದರು. 1 ವಾರಕ್ಕೆ. 1 ವರ್ಷದಿಂದ ಆಗದೇ ಇದ್ದವರು 2 ವಾರ ಟೋಟಲಿ ನಾರ್ಮಲ್. ಮತ್ತೆ ತಿಂಗಳಾದ್ಮೇಲೆ ಟೆಸ್ಟ್ ಮಾಡಿಸಿದ್ರು, ಕ್ರಿಯೇಟಿನೈನು 4.7 3.89 ಆಗಿ ಕೆಳಗಿಡಿತ್ತು. EGFR ರೇಟು 18.65, 18.65. ಜನರಲಿ ವರ್ಲ್ಡ್ ಮೆಡಿಕಲ್ ಸೈನ್ಸ್ ಹೇಳುತ್ತೆ 15 ಒಳಗಡೆ ಇತ್ತು ಅಂತಂದ್ರೆ ಡಯಾಲಿಸಿಸ್ ಬೇಕು, ಇಲ್ಲ ಕಿಡ್ನಿ ಟ್ರಾನ್ಸ್ಪ್ಲಾಂಟ್. ಇವರು 15 ಪಾರ ಹೋಗ್ಬಿಟ್ರು. ನಾನು 3 ಇದ್ರೂ ಪಾರ ಆಗ್ತಾರೆ ನನ್ನ ಟ್ರೀಟ್ಮೆಂಟ್ ಅಲ್ಲಿ. ನಾನು ಹೇಳ್ತಾ ಇರೋದು ಏನಂದ್ರೆ 1 ತಿಂಗಳಕ್ಕೇನೆ ಅವರು ಅದರಿಂದ ಪಾರಾದೆ ಅಂತ. ಆಯ್ತಲ್ಲ, ಬಾಡಿ ಎಲ್ಲ ಚೆನ್ನಾಗಿ ಹೋಯ್ತು, ಆರಾಮಾಗೋಯ್ತು, ಬ್ರೀತಿಂಗ್ ಪ್ರಾಬ್ಲಮ್ ಇಲ್ಲ. ರಿಯಲ್ ಎಸ್ಟೇಟ್ನವರು ಕೆಲಸ ಮಾಡಕ್ಕೆ ಹಿಡಿದ್ರು. ನೆಕ್ಸ್ಟ್ ಮಂತ್ ರಿಪೋರ್ಟ್ ಭಾರಿ ಮಜಾ ಇದೆ. ಇಲ್ಲಿ ನೆಕ್ಸ್ಟ್ ಮಂತ್ ಏನು ಮೆಡಿಕೇಶನ್ ಇಲ್ಲದೆ ಬಾಡಿ ಎಲ್ಲ ನಾರ್ಮಲ್ ಆಯಿತು, ಆದರೆ HbA1c ಇನ್ಕ್ರೀಸ್ ಆಯಿತು. ಆಮೇಲೆ ಅವರೇಜ್ ಶುಗರ್ ಲೆವೆಲ್ಲು 182.9 ಆಯಿತು. ಬಿಫೋರ್ ಅಂಡ್ ಆಫ್ಟರ್ ಟೆಸ್ಟ್ ಮಾಡಿಸಿದ್ರು. 2ನೇ ತಿಂಗಳು ಮತ್ತೆ ಟೆಸ್ಟ್ ಮಾಡಿಸಿದ್ರು, ದಟ್ ಈಸ್ ಆನ್ 5/6. ಇದು 2ನೇ ತಿಂಗಳದ್ದು ರಿಪೋರ್ಟ್. ಫಸ್ಟ್ ಮಂತ್ ಇದಾಯ್ತು, 2ನೇ ತಿಂಗಳು ರಿಪೋರ್ಟ್. ಅದು ನೋಡಿದ್ರೆ ಈಗ ಜನಕ್ಕೆ ಒಂಥರ ಶಾಕ್ ಆಗ್ತದೆ. ಮತ್ತೆ 10.8 ಆಗಿದೆ. ಅವ್ರಿಗೆ ಶಾಕ್ ಆಗಲಿಲ್ಲ ಪೇಷಂಟ್ಗೆ, ನಾನು ಚೆನ್ನಾಗಿದ್ದೀನಿ. ಅವರೇಜ್ ಶುಗರ್ 363 ಆಯಿತು, ಅಂದ್ರೆ 182.9 ರೈಸ್ ಆಗಿ. ಆಮೇಲೆ ಇದು ಫಾಸ್ಟಿಂಗು 238, ಪೋಸ್ಟ್ 380. ಇವಾಗ ಏನಾಗ್ತದೆ, ಕೊಳಕ್ ಮೈಂಡ್ ಇದ್ರೆ ಅಯ್ಯೋ ಇದಾಯ್ತು ಮತ್ತೆ ಶುರು ಮಾಡ್ತಾರೆ. ಮತ್ತೆ ಪ್ರಾಬ್ಲಮ್ ಅಂತು. ನೆಕ್ಸ್ಟ್ ನನ್ನ ಹತ್ರಕ್ಕೆ ಬಂದರು 7ನೇ ತಾರೀಕು. ಅವಾಗ 6/7 ತಾರೀಕು ರಿಪೋರ್ಟ್ ತಗೊಂಡ್ರು. ಅದು ಮಜಾ ಇದೆ. 238 ಫಾಸ್ಟಿಂಗು ರೆಡ್ಯೂಸ್ ಟು 130 ಬಂದ್ಬಿಡ್ತು ಫಾಸ್ಟಿಂಗು. ಅಂದ್ರೆ ತಡಿಬೇಕು, ಬಾಡಿ ರಿಜುವಿನೇಷನ್ ಆಗುತ್ತೆ. ಇವ್ರಿಗೆ 10 ವರ್ಷದಿಂದ ಡಯಾಬಿಟಿಸ್ ಇದ್ದಿದ್ದು, ಹೆಂಡ್ ಆಫ್ ಇದ್ದ ಕಾರ್ಡಿಯಾಕ್ ಪ್ರಾಬ್ಲಮ್, ಅಲ್ಟಿಮೇಟ್ಲಿ CKD ಪ್ರಾಬ್ಲಮ್. ಓವರ್ ನೈಟ್ ಏನು ಚೇಂಜಸ್ ಆಗಲ್ಲ, ನಿಧಾನದಾಗ ಆಗುತ್ತೆ. ನಮ್ಮ ಬಾಡಿ ಮೇಲೆ ನಾವು ನಂಬಿಕೆ ಇಟ್ಟಿರ್ಬೇಕು. ನಂಬಿಕೆ ಇಟ್ಟಲ್ಲ ಯೂಸ್ಲೆಸ್. ಹೌದು. ಫಾಸ್ಟಿಂಗ್ 263 ಇತ್ತು, 130 ಬಂತು. ಆಮೇಲೆ ಪೋಸ್ಟು 380 ಇತ್ತು, 240 ಬಂತು. HbA1c ಮಾಡಿಸಿಲ್ಲ. HbA1c
ಈ ರೀತಿ ಅಂದರೆ ಇಟ್ಸ್ 7.5 ಒಳಗಡೆ. ಅವರು ಆ ಮಾತಲ್ಲೇ ಕೇಳಿದ್ರೆ ನಿಮ್ಗೆ ಅನಿಸುತ್ತೆ ಲೈಫ್ ಅಂಡ್ ಡೆತ್ತು ಆ ಮಕ್ಕಳಿಗೋಸ್ಕರ ಎಷ್ಟು ನೋವಿಂದಿದ್ರು ಅವರು ಅಂತಂದ್ರೆ ಹೌದು, ಅವ್ರ ಇದರಲ್ಲೇ ಬಾಯಲ್ಲಿ ಕೇಳಿದ್ರು. ಅದು ಕೇಳೋಣ ಸರ್. ಅದೇ ರೀತಿ ಆಹಾರದ ಎಜುಕೇಶನ್ ರೆಸಿಪಿ, ಇದಕ್ಕೊಂದು ಸೊಪ್ಪಿನ ಪಲ್ಯ ಯಾವ ರೀತಿ ಮಾಡಬೇಕು ಇದುವರೆಗೂ ನಾನು ಸೊಪ್ಪಿನ ಪಲ್ಯ ಮಾಡೋಕೆ ತೋರಿಸಿದ್ದ. ಒಳ್ಳೇದು, ಸಿಂಪಲ್ ಆಗಿ ಸೊ ಅದನ್ನ ನೋಡ್ಬಿಡೋಣ ಸರ್. ದಂಟು ತರಕಾರಿ ನೋಡಿ, ದಂಟು ಸೊಪ್ಪು, ತರಕಾರಿ, ಸೊ ಎಲ್ಲ ಇದೆ. ಸೊ ಇಟ್ಸ್ ಅ ಯುನಿಕ್ ಡಿಶ್ ಕಿಡ್ನಿ ಪೇಷಂಟ್ಸ್ಗೆ. ಸೊ ಇದೆಲ್ಲ ಇಟ್ಟಿದ್ದೀನಿ. ಸೊಪ್ಪಿದೆ ಇಲ್ಲಿ, ಆಮೇಲೆ ಬೀನ್ಸ್ ಇದೆ, ಕ್ಯಾರೆಟ್, ಬೀನ್ಸು, ಆಲೂಗಡ್ಡೆ, ಗ್ರೀನ್ ಚಿಲ್ಲೀಸು, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಇದು ಈರುಳ್ಳಿ ಇದೆ, ಆಮೇಲೆ ಈವನ್ ಇದರಲ್ಲಿ ಪೇಸ್ಟ್ ಇದೆ, ಜಿಂಜರು ಮತ್ತೆ ಗಾರ್ಲಿಕ್ ಪೇಸ್ಟ್ ಇದೆ. ಈಗ ಇವು ಸೊಪ್ಪು ಮತ್ತೆ ಇವು ಮೂರನ್ನ ಬಾಯ್ಲ್ ಮಾಡ್ಕೊಂತೀವಿ, ಆಮೇಲೆ ಪ್ರಿಪರೇಷನ್ ಮಾಡೋದು ತೋರಿಸ್ತೀವಿ. ಈಗ ನೋಡಿ ಬೆಂದಿದೆ, ಎಲ್ಲ ಬೇಯಿಸ್ಕೊಂಡು ಬಂದ್ರು. ಈಗ ಇದನ್ನ ನೀರನ್ನ ಶೋಧಿಸ್ಬಿಡ್ಬೇಕು. ಪಾತ್ರೆ ಇಟ್ಕೊಂಡಿದ್ದೀನಿ, ಅದು ಬಿಸಿ ಆದ್ಮೇಲೆ ಒಗ್ಗರಣೆ ಕೊಡ್ತೀನಿ. ಸೊ ಒಗ್ಗರಣೆಯಲ್ಲಿ ಫಸ್ಟ್ ಎಣ್ಣೆ ಹಾಕ್ಕೊಬೇಕು, ಒಂದು ಸ್ವಲ್ಪ ಒಂದು ಅರ್ಧ ಚಮಚ ಕೋಕೋನಟ್ ಆಯಿಲ್ ಹಾಕ್ಕೊಂಡೆ. ಈಗ ಸಾಸಿವೆ ಹಾಕ್ಕೊಳ್ತೀನಿ, ಅದಕ್ಕೆ ಕರಿಬೇವು ಹಾಕ್ಕೊಳ್ತೀನಿ, ಒಂದು 2 ಬ್ಯಾಡಗಿ ಮೆಣಸಿನಕಾಯಿ, ಒಂದು 2 ಮಾಮೂಲಿ ಮೆಣಸಿನಕಾಯಿ ಹಾಕ್ಕೊಳ್ತೀನಿ. ಗುಂಟೂರು 2 ಬ್ಯಾಡಗಿ. ಅದಾದ್ಮೇಲೆ ಬೆಳ್ಳುಳ್ಳಿ ಇದ್ರದ್ದು ಸ್ವಲ್ಪ ಪೇಸ್ಟ್ ಹಾಕ್ಕೊಳ್ತೀನಿ, ಅರ್ಧ ಚಮಚ. ಆಮೇಲೆ ಹಸಿ ಮೆಣಸಿನಕಾಯಿ ಒಂದು ಹಾಕ್ಕೊಳ್ತೀನಿ, ಒಂದು ಚಾಪ್ ಮಾಡಿರೋದು. ಸೊ ಆಮೇಲೆ ಬರ್ತಾಯಪ್ಪ ರೋಮ. ಆಮೇಲೆ ಬೇಯಿಸಿ ಇದು ಮಾಡೋದು, ಸೊಪ್ಪು ತರಕಾರಿ ಎಲ್ಲ ಮಾಡಿರೋದು. ದಂಟಿನ ಸೊಪ್ಪು, ಒಂದು ಸ್ವಲ್ಪ ಈರುಳ್ಳಿ ಹಾಕ್ತೀನಿ, ಆಕರ ಹಾಕ್ಬೋದು, ಬಿಟ್ಟು ಬಿಡ್ಬೋದು. ಈರುಳ್ಳಿ ಬೇಕಾದ್ರೆ ಹಾಕೋಬಹುದು, ಆಪ್ಷನಲ್. ಈವನ್ ಬೆಳ್ಳುಳ್ಳಿ ತಿನ್ನಲ್ಲ, ಅದು ಆಪ್ಷನಲ್. ಎಷ್ಟು ದಿನಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಸೊ ತಿನ್ನಿಸ್ಕೊಟ್ಟೆ. ಏನು ಸರ್, ಎಲ್ಲ ಇದಾದ್ಮೇಲೆ ಇದಕ್ಕೊಂದು ಬ್ಯೂಟಿ ಬರೋದೇನಂದ್ರೆ ಈ ನೆಲಗಡಲೆ ಅದ್ರದ್ದು ಏನಿದೆ ಪೌಡ್ರ್, ಅದರದ್ದು ಪೌಡರ್ ಮಾಡ್ಕೊಂಡಿದ್ದೀನಿ, ಹುರಿದು ಬಿಟ್ಟು ಅದ್ರದ್ದು ಒಂದು ಟೇಬಲ್ ಸ್ಪೂನು ಅದ್ರ ಮೇಲೆ ಇದು ಮಾಡೋದು. ಇದು ಒಳ್ಳೆ ಪ್ರೋಟೀನು ಇರುತ್ತೆ, ಒಳ್ಳೆ ಇದಿರುತ್ತೆ, ಅದ್ರ ಟೇಸ್ಟ್ನೇ ಚೇಂಜ್ ಆಗುತ್ತೆ. ನೋಡಿ ಆಗೋಯ್ತು. ಐ ಶುಡ್ ಬಿ ಥ್ಯಾಂಕ್ಫುಲ್ ಟು ವಿಶ್ವನಾಥ್ ಗೌಡ್ರು, ಅವ್ರ ರೆಸಿಪಿ. ಯಾಕಂದ್ರೆ ಅವ್ರ ಹೆಸರು ಇರ್ಲಿಲ್ಲ ಅಂದ್ರೆ ನನಗೆ ಖುಷಿ ಆಗಲ್ಲ. ಅಂದ್ರೆ ಅವರು ತಮ್ಮ ಒಂದು ರೋಗ ಗುಣವಾದಾಗ ಈ ತರದ ಆಹಾರ ಎಲ್ಲ ಅವ್ರು ಇದ್ ಮಾಡ್ಕೊಂಡ್ರು. ಅವ್ರಿಗೆ ಲಿವರ್ ಸಿರೋಸಿಸ್, ಹೌದು, ಆಮೇಲೆ ಕಾರ್ಡಿಯಾಕ್ ಪ್ರಾಬ್ಲಮ್, ಆಮೇಲೆ ಅವರಿಗೆ ಡಯಾಬಿಟಿಸ್, ಹೈ ಡಯಾಬಿಟಿಸ್. ಹೌದೌದು. ಆ ಟೈಮ್ನಲ್ಲಿ ಅವರೇ ದೊಡ್ಡ ಕುಕ್ ಅವರು. ಬಂದಾಗ ನಿಮ್ಮ ಹತ್ರ ಬಂದಾಗ ಕಣ್ಣೆಲ್ಲ ಹಳದಿ ಆಗ್ಬಿಟ್ಟಿತ್ತು. ಹೌದು ಹೌದು. ಅಂತವ್ರು ಈ ನೋಡಿ ಸ್ವಂತ ಕುಕ್ ಮಾಡಿದ್ದು ಆ ರೆಸಿಪಿ ಕೊಟ್ಟಿದ್ದಾರೆ ನಮಗೆ ಇವತ್ತು. ನೋಡಿ ಆಯ್ತು, ಎಲ್ಲ ರೆಡಿ ಆಯ್ತು ಸರ್. ಎಷ್ಟು ಒಳ್ಳೆ ಒಂದ್ ಸ್ವಲ್ಪನೂ ಇದು. ಇವಾಗ ಇದ್ರದ್ದು ನಾನೇನ್ ಕಿಡ್ನಿ ಪೇಷಂಟ್ಸ್ಗೆ, ಆಮೇಲೆ ಲಿವರ್ ಸಿರೋಸಿಸ್ ಅವ್ರಿಗೆಲ್ಲ ಚೆನ್ನಾಗಿ ತಿನ್ನಬೇಕು ಸೊಪ್ಪು ಮತ್ತೆ ತರಕಾರಿ ಪಲ್ಯಗಳಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಒಳ್ಳೆ ಇದು ಏನು ಅಲ್ಲ ಯುನಿಕ್, ಏನು ನಾನ್ ವೆಜಿಟೇರಿಯನ್ ಇದ್ದಂಗಿದೆ, ವೆಜಿಟೇರಿಯನ್ ಅಲ್ಲ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಇತ್ಲಾಗ ಪಲ್ಯನೂ ಹೌದು, ಇತ್ಲಾಗ ಸಲಾಡ್ ಹೌದು. ಇವಾಗ ಇದನ್ನೇ ಸಾರು ಬೇಕು ಅಂತಂದ್ರೆ ಮಿಕ್ಸ್ ನಲ್ಲಿ ಸ್ವಲ್ಪ ಹಾಕ್ಬಿಟ್ಟು ಚರ್ನ್ ಮಾಡ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಮಸಾಲ ಮೇಲೆ ಪೌಡರ್ ಹಾಕ್ತಾರೆ, ಮುಗಿದೋಯ್ತು, ಸಾರು ಹೋಗ್ತದೆ. ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ. ಎಕ್ಸಲೆಂಟ್. ನಿಮ್ಮ ಹೆಸರು ಹೇಳ್ರಿ ಸರ್? ಹೆಸರು ಎಲ್ಲ ರೆಡಿ ಸರ್. ಎಲ್ಲ ರೆಡಿ. ಏಜ್ 45 ಸರ್. ಸೊ ನಿಮ್ಗೆ ಏನು ಹೆಲ್ತ್ ಇಶ್ಯೂ ಇತ್ತು? ಕಿಡ್ನಿ ಕ್ರಿಯಾಟಿನ್ ತುಂಬ ಜಾಸ್ತಿ ಆಗಿತ್ತು ಸರ್. ಎಷ್ಟಾಗಿತ್ತು? 5.2 ಆಗಿತ್ತು. ಯಾವ ಮಂತು ಟ್ರೀಟ್ಮೆಂಟ್ ಶುರು ಮಾಡಿದ್ರೆ ನಿಮ್ಮದು? 3 months ಬ್ಯಾಕ್ ಸರ್. 3 months ಬ್ಯಾಕ್. ಅಂದರೆ ಟೋಟಲ್ ಟ್ರೀಟ್ಮೆಂಟ್ ಎಷ್ಟು ಬಂದು ತಗೊಂಡಿರಿ? 3 months. ಈಗ 3 months ಆಯಿತು. 2 ತಿಂಗಳಾಗಿ 3ನೇ ತಿಂಗಳಿಗೆ ಬಂದಿದ್ದೀರಿ. ಸೊ ಗುಡ್. ಇವತ್ತೆಷ್ಟು 7th July 26. ನೀವು ಬಂದಾಗ ಏನೇನು ಡಾಕ್ಟರ್ಗಳು ಹೇಳಿದ್ರು? ಹೇಗಿತ್ತು ನಿಮ್ಮ ಶರೀರ?
ಸರ್ ನನ್ನ ಶರೀರ ಅಂದ್ರೆ ಉಸಿರಾಡಕ್ ತುಂಬಾ ಸಮಸ್ಯೆ ಆಗ್ತಾ ಇತ್ತು. ಮತ್ತೆ ಕಾಲು ಊತ, ಓಡಾಡಕ್ಕೂ ಆಗ್ತಾ ಇರ್ಲಿಲ್ಲ. ಒಂದ್ ಸ್ವಲ್ಪ ದೂರ ಹೋದ್ರೆ ಸುಸ್ತಾಗ್ತಾ ಇತ್ತು, ಕುತ್ಕೊಂಡ್ಬಿಡ್ತಾ ಇದ್ದೆ. ಊಟ ಸರಿಯಾಗಿ ಸೇರ್ತಾ ಇರ್ಲಿಲ್ಲ. ಮತ್ತೆ ಇನ್ನೊಂದು ಏನಂದ್ರೆ BP, ಶುಗರ್ ಇಂದ ಅದು ಸ್ವಲ್ಪ ಸಮಸ್ಯೆ ಆಗ್ತಾ ಇತ್ತು ನನಗೆ. ಈಗ ಇಲ್ಲಿ ಬಂದಾಗಿಂದ 3 ತಿಂಗಳಿಂದ 2 ತಿಂಗಳಾಯ್ತು, 3ನೇ ತಿಂಗಳು. ಫಸ್ಟ್ ಮಂತ್ಗೂ ಸೆಕೆಂಡ್ ಮಂತ್ಗೂ ವೇರಿಯೇಷನ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು ನನಗೆ. 15 ಡೇಸ್ಗೆ ಗೊತ್ತಾಯ್ತು ಅದು. 15 ಡೇಸ್ ಇಂದಾನೆ ನನಗೆ ಯಾಕಂದ್ರೆ ಬದಲಾವಣೆ ಗೊತ್ತಾಗ್ತಾ ಇದೆ ನನಗೆ. ಯಾಕಂದ್ರೆ 15 ಡೇಸ್ಗೆ 1 ಮಂತ್ ಚೆಕ್ ಮಾಡಿಸಿದಾಗ 5.2 ಇದ್ದಿದ್ದು 3.9 ಬಂತು ರೇಟಿಂಗ್ ಲೆವೆಲ್. ಅವಾಗ ಆಲ್ಮೋಸ್ಟ್ ಕಾಲು ಊತ, ಹೊಟ್ಟೆ ಊತ ಎಲ್ಲ ಕಡಿಮೆ ಆಯ್ತು. ಬ್ರೀತಿಂಗು ಅದೆಲ್ಲ ಫುಲ್ ಸಾಲ್ವ್ ಹೋಗುತ್ತೆ. ಎಷ್ಟು ದಿನಕ್ಕೆ ನಿಮ್ಗೆ ಗೊತ್ತಾಗ್ತಿಡ್ತು ಬ್ರೀತಿಂಗ್ ಪ್ರಾಬ್ಲಮ್? ಯಾಕಂದ್ರೆ ಬ್ರೀತಿಂಗ್ ಪ್ರಾಬ್ಲಮ್ ದೊಡ್ಡ ಪ್ರಾಬ್ಲಮ್ ಇದರಲ್ಲಿ. ಹೌದು, ಎಷ್ಟು ಒಂದು ವಾರಕ್ಕೆ ಏನಾದ್ರು ಒಂದ್ ವಾರಕ್ಕೆ ಕಂಫರ್ಟಬಲ್ ಅನಿಸ್ತು? ಕಂಫರ್ಟಬಲ್ ಅದಕ್ಕೆ ಯಾಕಂದ್ರೆ ನನಗೆ ಸ್ಟ್ರೈಟ್ ಆಗಿ ಮಲ್ಕೊಳಕ್ಕೆ ಆಗ್ತಾ ಇರ್ಲಿಲ್ಲ. ಸ್ಟ್ರೈಟ್ ಆಗಿ ಮಲ್ಕೊಂಡ್ರೆ ಸಡನ್ ಆಗಿ ಎದ್ದೋಳ್ಬಿಡ್ಬೇಕಾಗಿತ್ತು, ಒಂದ್ ಸೈಡ್ಗೆ ಮಲ್ಕೊಬೇಕಾಗಿತ್ತು. ಇವಾಗ ಆತರ ಏನಿಲ್ಲ, ಸ್ಟ್ರೈಟ್ ಆಗಿ ಮಲ್ಕೊಬೋದು, ಆರಾಮಾಗಿದೆ. ಅದು 15 ಡೇಸ್ಗೆ ನನಗೆ ಎಲ್ಲ ಅಬ್ಸಲ್ಯೂಟ್ಲಿ ಸರ್. ಗ್ರೇಟ್. ನಿಮ್ಮ ಮನೆಯವರಂತೂ ತುಂಬಾ ಚೆನ್ನಾಗಿ ನೋಡಿ. ಯಾಕಂದ್ರೆ ಸರ್ ನೀವ್ ಹೇಳಿದ್ದು ನಿಮ್ ಒಂದು ವಿಡಿಯೋದಿಂದಾನೆ ಗೊತ್ತು ನನಗೆ ಈ ತರ. ಯಾಕಂದ್ರೆ ತುಂಬಾ ಡಾಕ್ಟರ್ ಭಯ ಪಡಿಸ್ಬಿಟ್ಟಿದ್ರು. ಹತ್ತತ್ರ ಒಂದ್ 20 ಲಕ್ಷ ಖರ್ಚು ಮಾಡಿದ್ದೆ ನಾನು. ಹಾರ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು ಅಲ್ಲಿ ಹೋದ್ಮೇಲೆ ಕಿಡ್ನಿ ಎಲ್ಲ ಒಂದ್ 20 ಲಕ್ಷ ಮೇಲೆ ಖರ್ಚು ಮಾಡಿದ್ದೆ. ನನ್ನ ಮಕ್ಕಳು ನೋಡಿದ್ರೆ ನಂಗೆ ಭಯ ಆಗ್ತಾ ಇತ್ತು. ನನ್ ದೇವ್ರಾಗ್ ಬಂದಿದ್ದಾರೆ ಸರ್ ಇದು ಅಂತೂ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಸರ್. ನಿಮ್ಗೆ ಎಷ್ಟು ಸತಿ ನಾನು ಥ್ಯಾಂಕ್ಸ್ ಹೇಳೋದು ಸಾಲದು ಸರ್. ಗ್ರೇಟ್ ಅಪ್ಪ. ಅಂದ್ರೆ ನಾನು ಹೇಳ್ದಂಗೆ ಎಲ್ಲ ಬಿಟ್ಬಿಟ್ರಿ, ಇನ್ಸುಲಿನ್ ಎಲ್ಲ ಬಿಟ್ಬಿಟ್ಟಿದ್ದೀನಿ ಸರ್. ಇದು ಹಾರ್ಟ್ಗೆ ಮತ್ತೆ BPಗೆ ಮಾತ್ರ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನನ್ನ ಮಕ್ಕಳಿಗೆ ತಂದೆ ಆಗಿದ್ದೀನಿ, ಅದೊಂದು ನಾನು ಖುಷಿ. ಏನ್ ಗೊತ್ತೇನಪ್ಪ, ಯು ಶುಡ್ ಎಂಜಾಯ್ ದ ಲೈಫ್ ಮೋರ್ ದೆನ್ 100 years. ಯು ಆರ್ ಯಂಗ್ ಜೆಂಟಲ್ಮ್ಯಾನ್. ನನಗೆ ಅದೇ ಕೆಲವ್ರಿಗೆಲ್ಲ ನಂಬಿಕೆನೇ ಇಲ್ಲ. ಅದಕ್ಕೆ ಎಲ್ರಿಗೂ ಹೇಳ್ತೀನಿ, ನಾನು ಹೇಳ್ದಂಗೆ ಇದು ಮಾಡಿರಿ. ಆಹಾರದಲ್ಲೇ ಔಷಧಿ ಇದೆ ಅಂತಲ್ಲ, ನೀವು ಕರೆಕ್ಟಾಗಿ ಎಲ್ಲ ಇದು ಮಾಡಿದ್ರಿ ನೋಡ್ರಿ. ಅಟ್ ಎ ಟೈಮ್ ಡಯಾಬಿಟೀಸು ನಾರ್ಮಲ್ ಆಯಿತು, ಕಿಡ್ನಿದು ನಾರ್ಮಲ್ ಆಯಿತು, ಆಮೇಲೆ ಹಾರ್ಟ್ ಪ್ರಾಬ್ಲಮ್ಮು ನಾರ್ಮಲ್ ಆಯಿತು. ಜಸ್ಟ್ 60 ದಿನದಲ್ಲಿ ಇಷ್ಟು ರಿಸಲ್ಟ್ಸ್ ಬಂದಿದೆ ಅಂದರೆ ಲೆಕ್ಕ ಕೊಡ್ರಿ. ಒಂಥರ ಈಗ ಹೊಸ ಮನುಷ್ಯ ಅನ್ನಂಗೆ ಕಾಣಲ್ಲ. ಯಾಕಂದ್ರೆ ಇವಾಗ ತುಂಬಾ ಹುಮ್ಮಸ್ಸಿದೆ ನನಗೆ. ಏನಾದ್ರು ಕೆಲಸ ಮಾಡ್ಬೇಕಂದ್ರೆ ಅಷ್ಟೇ. ಮೊದಲಂದ್ರೆ ಯಾವಾಗ ಹೋಗ್ಬಿಡ್ತೀನಪ್ಪ ಅನ್ನೋ ಮೈಂಡ್ ಸೆಟ್ ಇತ್ತು ನನಗೆ. ಇವಾಗ ಆ ಥರ ಅನ್ಸೋದೇ ಇಲ್ಲ. ಅದೇ ಎಲ್ರಿಗೂ ಹೇಳ್ತೀನಿ, ನನ್ನ ಟ್ರೀಟ್ಮೆಂಟ್ ಚೀಪೆಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳ್ತೀನಿ ಸರ್. ನಾನು ಯಾಕಂದ್ರೆ ಒನ್ ಟೈಮ್ ಏನಾದ್ರು ಹಾಸ್ಪಿಟ್ಲ್ಗೆ ಹೋದ್ರೆ ಮಿನಿಮಮ್ 30,000 ಇಂದ 40,000 ಆಗ್ತೈತೆ ನನಗೆ. ಟೆಸ್ಟ್ ಮಾತ್ರ, ಮೆಡಿಸಿನ್ ಎಲ್ಲ ಬರೀ ಟೆಸ್ಟ್ಗಳು ಮಾತ್ರ ಆ ಥರ ಬರುತ್ತೆ ಇದು. ಪ್ರತಿ ತಿಂಗಳು ಆ ಥರ ಆಗ್ತಾ ಇತ್ತು ನನಗೆ. ನರಕ ಹೋಗಿತ್ತು. ಹೋದಾಗೆಲ್ಲ ಆ ಟೆಸ್ಟ್ ಮಾಡು, ಎಲ್ಲ ಭಯ ಇಡ್ಸೋರು. ನೀನ್ ಅಷ್ಟೇ ಇನ್ನ ಡಯಾಲಿಸಿಸ್ ಹೋಗ್ಬೇಕು, ನೆಕ್ಸ್ಟ್ ವೀಕ್ ಬಂದ್ಬಿಡು, ನಿನ್ಗೆ ಇದು ಮಾಡ್ಬಿಟ್ಟು ಡಯಾಲಿಸಿಸ್ ಸ್ಟಾರ್ಟ್ ಮಾಡೋಣ ಅಂತ. ಅಂದ್ರೆ ಒಂದ್ಸತಿ ಕಾಲ್ ಮಾಡಿದ್ದೆ ಇಲ್ಲಿಗೆ, ಮತ್ತೆ ಇನ್ನೊಂದ್ಸತಿ ಕಾಲ್ ಮಾಡಿ ಬಂದು ನೋಡೋಣ ಅಂತ ಬಂದಿತ್ತು ನಾನು. ಒಂದ್ ಹೇಳ್ತೀನಿ, ನನ್ನ ಮೇಲೆ ಏನ್ಗೆ ನಂಬಿಕೆ ಬಂತು ನಿಮಗೆ? ನಮ್ಗೆ ಫೇಸ್ಬುಕ್ ಅಲ್ಲಿ ಸುಮಾರು ಒಂದ್ 4-5 ಜನ ಅವ್ರ ಒಪಿನಿಯನ್ ಹೇಳಿದ್ ನಾನು ನೋಡಿದೆ. ಅದ್ ನೋಡಿ ನನಗೂ ಹೋಪ್ ಬಂದಿತ್ತು. ಹೋಪ್ ಬಂದು ನಾನು ಬಂದಿದ್ದೆ ನೋಡ್ರಿ. ಆ ಹೋಪ್ ಅನ್ನೋದು ಆ ಬುಕ್ ಹೆಸರೇನೆ ಹೋಪ್ ಟು ದೋಸ್ ಹೂ ಲಾಸ್ಟ್ ಹೋಪ್ ಅಂತ. ಎಲ್ರಿಗೂ ಹೋಪ್ ಅಂತ ಹೇಳಿದೇನೆ. ಆ ಬುಕ್ ಓದಿದ್ರೇನೆ 50% ಮೈಂಡಲ್ಲಿರೋ ಕೊಳ್ಕೊಟ್ಟೋಗುತ್ತೆ. ಸ್ಟಾರ್ಟಿಂಗ್ ಅಲ್ಲೇ ನಾನು ಬಂದಿದ್ದು ಇಷ್ಟೊತ್ತಿಗೆ ನಮ್ದೆಲ್ಲ ಫುಲ್ ನಾರ್ಮಲ್ ಆಗುತ್ತೆ. ಅಂದ್ರೆ 8 ತಿಂಗಳಲ್ಲಿ 20 ಲಕ್ಷ ಮೇಲೆ ಖರ್ಚು ಮಾಡಿದ್ದೀನಿ ಸರ್. 1 ವರ್ಷದಿಂದ 20 ಲಕ್ಷ ಖರ್ಚು ಮಾಡಿ. ಏನೇನಪ್ಪ, ಐ ಆಮ್ ವೆರಿ ಹ್ಯಾಪಿ. ಎಷ್ಟೋ ಜನಕ್ಕೆ ನೀವು ಒಂಥರ ಈಗ ಜಸ್ಟ್ ಲೈಕ್ ಏಂಜಲ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.